ಹಲೋ ಎವ್ರಿವನ್, ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಯಾರಾದರೂ 12th ಪಾಸ್ ಕ್ಯಾಂಡಿಡೇಟ್ಸ್ ಇದ್ದರೆ ಅಥವಾ 12th ಎಕ್ಸಾಮ್ ಬರೆದಿದ್ದೀನಿ, ನೆಕ್ಸ್ಟ್ ಜನವರಿ 2026 ಒಳಗಡೆ ನನ್ನ ರಿಸಲ್ಟ್ ಬರುತ್ತೆ, ನಾನು 12th ಕಂಪ್ಲೀಟ್ ಮಾಡ್ತೀನಿ ಅನ್ನೋರು ಯಾರಾದರೂ ಆಗಿದ್ದರೆ ಸೊ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಈ ವಿಡಿಯೋಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿರುವಂತಹ ಒಂದು ಮ್ಯಾಸಿವ್ ವೇಕೆನ್ಸಿ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಇದರಲ್ಲಿ 3000ಕ್ಕೂ ಹೆಚ್ಚು ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ಬಂದಿದೆ. ನಾನು ಹೇಳ್ತಾ ಇರೋದು SSC CHSLE ಎಕ್ಸಾಮ್ ಬಗ್ಗೆ, ರೈಟ್? ಸೊ ಈ ಒಂದು ಎಕ್ಸಾಮಲ್ಲಿ ನೀವು ಜಸ್ಟ್ 12th ಪಾಸ್ ಕ್ಯಾಂಡಿಡೇಟ್ ಆಗಿದ್ದರೆ ಸಾಕು, ನಿಮಗೆ ಅಪ್ ಟು 81,000ವರೆಗೂ ಸ್ಯಾಲ್ರಿ ಬರುವಂಥ ಒಂದು ಜಾಬ್ ಆಗಿದೆ. ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಎಷ್ಟು ಸ್ಟೇಜಸಲ್ಲಿ ಎಕ್ಸಾಮ್ ಇರುತ್ತೆ, ಸಿಲೆಬಸ್ ಏನು ಎಕ್ಸಾಮ್ದು, ಯಾವಾಗ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ, ಯಾವಾಗ ಎಂಡ್ ಆಗುತ್ತೆ, ಎಲ್ಲನೂ ನಾನು ಎಂಡ್ ಟು ಎಂಡ್ ಡೀಟೇಲ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ, ರೈಟ್? ಸೊ ನಾನು ಆಲ್ರೆಡಿ ಹೇಳಿದೆ, ಎಕ್ಸಾಮ್ ಕಂಡಕ್ಟ್ ಮಾಡೋ ಬಾಡಿ ಬಂದು SSC ಆಗಿರುತ್ತೆ ಆ್ಯಂಡ್ ಎಕ್ಸಾಮ್ ಹೆಸರು SSC CHSLE, ಓಕೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್. ಇವಾಗ ಸ್ಟಾರ್ಟ್ ಆಗಿ ಆಲ್ರೆಡಿ 2 days ಆಗಿದೆ. 23rd ಜೂನ್ಗೆ 23rd ಜೂನ್ 2025ಗೆ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಷನ್ಗೆ ಓಪನ್ ಮಾಡಿದ್ದಾರೆ ಲಿಂಕ್. ಅದು ಬಂದು ನಿಮಗೆ ನೆಕ್ಸ್ಟ್ ಜುಲೈ 18ನೇ ತಾರೀಕುವರೆಗೂ ಲಿಂಕ್ ಆ್ಯಕ್ಟಿವ್ ಇರುತ್ತೆ. ನೀವು 18ನೇ ತಾರೀಕು ಒಳಗಾಗಿ ಅಪ್ಲೈ ಮಾಡಿ. ಸೊ ಇಫ್ ಯು ಆರ್ ಸೀರಿಯಸ್ ಕ್ಯಾಂಡಿಡೇಟ್, ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗನೆ ಈ ಜೂನ್ ಮುಗಿಯೋದ್ರೊಳಗಡೆ ಅಪ್ಲೈ ಮಾಡಿಬಿಡಿ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಬ್ಯುಸಿ ಆಗುತ್ತೆ, ಅಪ್ಲೈ ಮಾಡೋಕ್ಕೆ ಮರ್ತೋಗ್ತೀರಾ, ಸೋ ಮೆನಿ ಪ್ರಾಬ್ಲಮ್ಸ್ ಆಗುತ್ತೆ. ಅಥವಾ ಸಮ್ಟೈಮ್ಸ್ ಇನ್ನು OTR ಫೈಲ್ ಮಾಡದಿರೋರಿಗೆ ಇದೆಲ್ಲ ಹೊಸ ಪ್ರೊಸೆಸ್ ಅಲ್ವಾ, ಇನ್ನು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಎಷ್ಟು ಬೇಗ ಅಪ್ಲೈ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಿಮಗೆ ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ CHSLE ಆ್ಯಂಡ್ ಆಲ್ಸೋ CGL ಎಕ್ಸಾಮ್ ಬರೆಯೋರಿಗೆ ನಿಮಗೆ ಎಕ್ಸಾಮ್ ಅಪ್ಲೈ ಮಾಡಿಕೊಡ್ಬೇಕು ಅಂದರೆ ವೆರಿ ನಾಮಿನಲ್ ಪ್ರೈಸಲ್ಲಿ ನಮ್ಮ ಟೀಮ್ ಅವ್ರು ಅಪ್ಲೈ ಮಾಡಿಕೊಡ್ತಾರೆ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನಮಗೆ DM ಮಾಡಿ ಕೂಡ ಹೇಳ್ಬೋದು, ರೈಟ್? ಸೊ ಇದು 2 ಸ್ಟೇಜಸಲ್ಲಿ ಎಕ್ಸಾಮ್ ಇರುತ್ತೆ. ಫಸ್ಟ್ Tier 1, ನೆಕ್ಸ್ಟ್ ಅದನ್ನ ಕ್ಲಿಯರ್ ಮಾಡಿದವ್ರಿಗೆ Tier 2 ಇರುತ್ತೆ. Tier 1 ಬಂದು ಸೆಪ್ಟೆಂಬರ್ 8th ಸೆಪ್ಟೆಂಬರ್ 2025ಗೆ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಸ್ಟಾರ್ಟ್ ಆಗಿ 18th ಇನ್ ದ ಸೆನ್ಸ್ ಇದು ಶಿಫ್ಟ್ ಬೇಸ್ ಎಕ್ಸಾಮ್ ಆಗಿರುತ್ತೆ. ಸೊ 8ರಿಂದ 18ನೇ ತಾರೀಕುವರೆಗೂ ನಿಮ್ಮ ಎಕ್ಸಾಮ್ ಯಾವಾಗ ಬೇಕಾದರೂ ಬರ್ಬೋದು. ಅವರು ಅದನ್ನ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಯಾರು ಕ್ಲಿಯರ್ ಮಾಡಿರ್ತೀರಾ ಅವರಿಗೆ Tier 2 ಕಂಡಕ್ಟ್ ಮಾಡ್ತಾರೆ. ಯಾವಾಗ? ಅದು ಬಂದು 2026 ಆಗಬೇಕಿತ್ತು, ಇಲ್ಲಿ ಸಮ್ ಮಿಸ್ಟೇಕ್ ಇದೆ. ಸೊ ಫೆಬ್ರವರಿ ಮಾರ್ಚ್ 2026 ಅಂದರೆ ನೆಕ್ಸ್ಟ್ ಇಯರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಎವ್ರಿಬಡಿ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪೇ ಸ್ಕೇಲ್. ನಾನು ಆಲ್ರೆಡಿ ಹೇಳಿರುವಾಗೆ ಅಪ್ ಟು 81,000 ಅಂತ ಹೇಳಿದ್ದೆ. ಸೊ ನೀವು ಇಲ್ಲಿ ನೋಡ್ಬೋದು 3 ಪೋಸ್ಟ್ ಇದೆ ಇದರಲ್ಲಿ. ಒಂದು LDC ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತ ಇದೆ. ಅದಕ್ಕೆ ಒಂದು ಸ್ಯಾಲ್ರಿ ಬೇಸಿಕ್ ಪೇ ಹೇಳ್ತಾ ಇರೋದು, ಅದು ಇದ್ರ ಜೊತೆ ಇದು ಪರ್ಕ್ಸ್ ಆ್ಯಡ್ ಆಗುತ್ತೆ. ಇದು ನಾನು ಮಾತಾಡ್ತಿರೋದು ಬರೀ ಬೇಸಿಕ್ ಪೇ ಬಗ್ಗೆ. ಸೊ ಪೇ ಲೆವೆಲ್ 2 ಇರುತ್ತೆ. ಇದರಲ್ಲಿ 19,900 to 63,200 ಬೇಸಿಕ್ ಪೇ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಡೇಟಾ ಎಂಟ್ರಿ ಆಪ್ರೇಟರ್. ಅದರಲ್ಲಿ ಪೇ ಸ್ಕೇಲ್ 4ಅಲ್ಲಿ ಇರುತ್ತೆ, ಲೆವೆಲ್ 4, ಸ್ಟಾರ್ಟಿಂಗ್ ಫ್ರಮ್ 25,500 to 81,100. ನೆಕ್ಸ್ಟ್ ಥರ್ಡ್ ಬಂದು ಡೇಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ A ಇರುತ್ತೆ. ಇದಕ್ಕೆ ಪೇ ಸ್ಕೇಲ್ ಬಂದು ಲೆವೆಲ್ 4 ಇರುತ್ತೆ, ಸೇಮ್ 25,500 to 81,100. ಇದು ಬೇಸಿಕ್ ಪೇ ಆಗಿರುತ್ತೆ. ಇದಕ್ಕೆ ಮತ್ತು TAD ಅದು ಇದು ಸೇರಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒಳ್ಳೆ ಪೇ ಸ್ಕೇಲ್ ಇದೆ. 12th ಎಜುಕೇಷನ್ ಕಂಪೇರ್ ಮಾಡಿದರೆ ಇವಾಗ ನೀವು ಪ್ರೈವೇಟಲ್ಲಿ ಹೋದ್ರೂ ಇಂಜಿನಿಯರಿಂಗ್ ಆದವ್ರಿಗೆ 30 ಸಿಗೋದು ಕಷ್ಟ ಆಗಿದೆ, ರೈಟ್? ನೀವು 12th ಬೇಸ್ ಮೇಲೆ ನಾನು ಜಾಬ್ ಹೋಗಬೇಕು, ಗೌರ್ಮೆಂಟ್ ಜಾಬ್ ಮಾಡಬೇಕು ಅನ್ನೋ ಕ್ಯಾಂಡಿಡೇಟ್ ಆಗಿದ್ರೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಅಪ್ಲೈ ಮಾಡಿ ಎಕ್ಸಾಮ್ ಬರಿಬೋದು. ವೇಕೆನ್ಸೀಸ್ ಬಂದು ನಾನು ಹೇಳ್ದಂಗೆ 3,000+ ಅಂದಿದೆ. ಎಕ್ಸಾಕ್ಟ್ ನಂಬರ್ ಅಂದರೆ 3,131 ಟೆನೇಟಿವ್ ವೇಕೆನ್ಸೀಸ್. ಟೆನೇಟಿವ್ ವೇಕೆನ್ಸೀಸ್ ಅಂದರೆ ಏನು? ಇದು ಬಂದು ಒಂದು ಅಪ್ರಾಕ್ಸಿಮೇಟ್ ಅಂದಾಜು, ಇದು ಹೆಚ್ಚು ಆಗ್ಬೋದು ಮುಂದೆ. ಅಂದರೆ ಇವಾಗ ಅವರು ಲಿಸ್ಟ್ ತೊಗೊಂಡಿರ್ತಾರಲ್ವ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ. ಸೊ ಇವಾಗ ಸಿಕ್ಕಿರೋ ಲೆಕ್ಕದ ಪ್ರಕಾರ 3,131 ಇದೆ. ಇಟ್ ಮೇ ವೇರಿ. ಇಷ್ಟ ಆಯಿತು. ನೆಕ್ಸ್ಟ್ ರಿಸರ್ವೇಷನ್, ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಎಕ್ಸಾಮ್ಗೆ ಹೇಗಿರುತ್ತೆ ಹಾಗೆ. ಸೊ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಏಜಲ್ಲಿ ಕೂಡ, ದ್ಯಾಟ್ ಈಸ್ ಆಲ್ಸೋ ಮೆನ್ಷನ್ಡ್ ಹಿಯರ್. ಬಟ್ ಜನರಲ್ ಕ್ಯಾಟಗರಿ ಮಾತಾಡೋದಾದರೆ ನಿಮ್ಮ ಏಜ್ 18 to 27 ಒಳಗಡೆ ಆಗಿರಬೇಕು. ನೀವು 18 ಇಯರ್ಸ್ಗೂ ಕಮ್ಮಿ ಇದ್ದರೆ ಅಪ್ಲೈ ಮಾಡೋಕ್ಕಾಗಲ್ಲ, 27 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಯುವರ್ ಏಜ್ ಶುಡ್ ಬಿ ಬಿಟ್ವೀನ್ 18 to 27. ಅದರ ಅರ್ಥ ನೀವು 1999 ಅಂದರೆ 1999ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು.
ಓಕೆ. ಆ್ಯಂಡ್ 2008 ಆಮೇಲೆ ಹುಟ್ಟಿರಬಾರ್ದು. ಯುವರ್ ಬರ್ತ್ ಶುಡ್ ಬಿ ಬಿಟ್ವೀನ್ 1999 to 2008. ಸೊ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂದರೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮೇಲೆ ನೋಡಿದ್ವಿ 3 ಪೋಸ್ಟ್ ಇದೆ ಅಂತ. ಸೊ ಫಸ್ಟ್ ಪೋಸ್ಟ್ ಈ ಡೇಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಏನಿರುತ್ತೆ ಅದಕ್ಕೆ ನೀವು 12th ಪಾಸ್ ಆಗಿರಬೇಕು, ಬರೀ ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಮಾತ್ರ. ಅದು ಸೈನ್ಸ್ ಸ್ಟ್ರೀಮಲ್ಲಿ ವಿತ್ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ನೀವು ಕಲ್ತಿರಬೇಕು, ಅಂಥವ್ರಿಗೆ ಮಾತ್ರ. ಸೊ DEO ಗ್ರೇಡ್ ಎ ಅಪ್ಲೈ ಮಾಡೋಕ್ಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ LDC ಅಥವಾ JSAಗೆ ಅದಕ್ಕೆ ಆ್ಯಂಡ್ DO DEO ಗ್ರೇಡ್ ಎ ಇದಕ್ಕೆ ಗ್ರೇಡ್ ಎ ಅಲ್ಲಿ ಇದನ್ನು ಈ ಡೇಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಜಾಬ್ ಏನಿದೆ ಅದು 2 ಡಿವೈಡ್ ಮಾಡಿದ್ದಾರೆ. ಅದರಲ್ಲೂ ಹೇಗಂತಂದರೆ ಒಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್, ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮತ್ತು ಕಲ್ಚರ್ ಇದಕ್ಕೆ ಮಾತ್ರ ಸಪ್ರೇಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅದನ್ನು ಬಿಟ್ಟು ಎಕ್ಸೆಪ್ಟ್ ದ್ಯಾಟ್ ಎವ್ರಿ ಅದರ್ ಪೋಸ್ಟ್ ಏನಿದೆ ಅದಕ್ಕೆ ಬೇರೆ ಇದೆ. ಸೊ ಈ ಮೇಲೆಗಡೆ ಮೆನ್ಷನ್ ಮಾಡಿರೋದಕ್ಕೆ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆ್ಯಸ್ ಎ ಸಬ್ಜೆಕ್ಟ್ ಇರಬೇಕು. ಬಾಕಿ ಇರೋದಕ್ಕೆ ನೀವು ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು. ಸೊ ಏನಾದರೂ ಮಾಡಿರ್ಬೋದು, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಎನಿ ಸ್ಟ್ರೀಮಲ್ಲಿ ನೀವು ಜಸ್ಟ್ 12th ಪಾಸ್ ಆಗಿದ್ರೆ ಇಟ್ಸ್ ಎನಫ್. ಥರ್ಡ್ ಒನ್ ಬಂದು ಇಲ್ಲಿ ಏನು ಹೇಳಿದ್ದಾರೆ ಇಂಪಾರ್ಟೆಂಟ್ ಅಂದರೆ, ನಾನು ಆಲ್ರೆಡಿ ಹೇಳಿದೆ, ನೀವು 12th ಅಪಿಯರ್ ಆಗ್ತಾ ಇದ್ರೂ ಎಕ್ಸಾಮ್ ಬರಿಬೋದು, ಗಿವನ್ ದ್ಯಾಟ್ January 2026ಗೆ ನಿಮ್ಮ ರಿಸಲ್ಟ್ ಬಂದಿರಬೇಕು. ನೀವು ಈ ಎಕ್ಸಾಮ್ಗೆ 12th ಪಾಸ್ ಅನ್ನೋದು ಆಗಿರಬೇಕು. ಯಾವಾಗ? 1st January 2026 ಅದರೊಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋದಾದರೆ ಯು ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಅಪ್ಲಿಕೇಶನ್ ಫೀ ಮಾತಾಡೋದಾದರೆ ತುಂಬ ನಾಮಿನಲ್ ಫೀಸ್ ಇದೆ. ಓಕೆ. ಜನರಲ್ ಕ್ಯಾಟಗರಿ ಅವ್ರಿಗೆ 100 ರೂಪೀಸ್ ಇದೆ, ಜಸ್ಟ್ 100 ರೂಪೀಸ್. ನಾವು 100 ರೂಪೀನ ಎಲ್ಲೋ ಮೂವಿ ನೋಡೋಕ್ಕೆ ಅದಕ್ಕೆ ಇದಕ್ಕೆ ಕಳಿತಿರ್ತೀವಿ. ಯು ಕ್ಯಾನ್ ಅಪ್ಲೈ ದಿಸ್ ಎಕ್ಸಾಮ್, ಇಟ್ ಈಸ್ ಅ ಗುಡ್ ಅಪಾರ್ಚುನಿಟಿ. ವುಮೆನ್ ಕ್ಯಾಂಡಿಡೇಟ್ಸ್ಗೆ, SC/ST ಇರೋರಿಗೆ, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ಗೆ, ಎಕ್ಸ್ ಸರ್ವಿಸ್ ಮೆನ್ಗೆ ಇವರಿಗೆಲ್ಲ ಫೀ ಎಕ್ಸಂಪ್ಷನ್ ಇದೆ. ಅದರ ಅರ್ಥ ಯಾವುದೇ ಫೀಸ್ ನೀವು ಕಟ್ಟಬೇಕಾಗಿಲ್ಲ. ಓಕೆ. ಸೊ ಇಷ್ಟೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಪ್ಲೈ ಟು ದ ಎಕ್ಸಾಮ್ ಆ್ಯಂಡ್ ರೈಟ್ ದ ಎಕ್ಸಾಮ್. ಸ್ಕೀಮ್ ಆಫ್ ದ ಎಕ್ಸಾಮ್ ನೋಡೋದಾದರೆ ನಾನು ಆಲ್ರೆಡಿ ಹೇಳಿದೆ 2 ಟೈರಲ್ಲಿ ಅಂದರೆ 2 ಲೆವೆಲಲ್ಲಿ ಎಕ್ಸಾಮ್ ನಡೆಸ್ತಾರೆ, Tier 1 ಆ್ಯಂಡ್ Tier 2. ಅದರಲ್ಲಿ ಶಿಫ್ಟ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ನಿಮ್ಮ ಸ್ಕೋರ್ ನಾರ್ಮಲೈಸ್ಡ್ ಸ್ಕೋರ್ ಆಗಿ ಮೆರಿಟ್ ಲಿಸ್ಟ್ ಬಿಡ್ತಾರೆ Tier 1 ಆದಮೇಲೆ. ಅದರಲ್ಲಿ ನೀವು ಕ್ಲಿಯರ್ ಆಗಿ ನಿಮ್ಮ ಹೆಸರು ಲಿಸ್ಟಲ್ಲಿದ್ದರೆ Tier 2 ಬರಿಬೇಕಾಗತ್ತೆ. ಓಕೆ. ಸೊ ಇವಾಗ Tier 1 ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಾದರೆ 4 ಪಾರ್ಟಲ್ಲಿ ಡಿವೈಡ್ ಆಗಿದೆ. ಫಸ್ಟ್ ಇಂಗ್ಲೀಷ್, ಬೇಸಿಕ್ ಇಂಗ್ಲೀಷ್ ಮೇಲೆ ಇರುತ್ತೆ. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್, ಅದರ ಅರ್ಥ ಲಾಜಿಕಲ್ ರೀಸನಿಂಗ್ ಅಂತಲೂ ನಾವು ಹೇಳ್ಬೋದು ಕಾಮನ್ ಟರ್ಮ್ಸಲ್ಲಿ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದರ ಅರ್ಥ ಬೇಸಿಕ್ ಅರಿಥಮೆಟಿಕ್ ಸ್ಕಿಲ್ಸ್, ಮ್ಯಾಥಮೆಟಿಕ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಜನರಲ್ ಅವೇರ್ನೆಸ್ ಅಂದರೆ ಜನರಲ್ ನಾಲೆಜ್, GK. ಸೊ ಇವು 4 ಪಾರ್ಟಲ್ಲಿರುತ್ತೆ. ಎಲ್ಲ ಪಾರ್ಟಿಂದನೂ 25 ಕ್ವಶನ್ಸ್ ಬರುತ್ತೆ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಓಕೆ. ಅದರ ಅರ್ಥ 50 ಮಾರ್ಕ್ಸ್ ಪರ್ ವಾಟ್ ವಿ ಕ್ಯಾನ್ ಸೇ. ಇಂಗ್ಲೀಷ್ಗೆ 50 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ಗೆ 50 ಮಾರ್ಕ್ಸ್, ಆ ಥರ ಪರ್ ಪಾರ್ಟಿಗೆ 50 ಮಾರ್ಕ್ಸ್ ಇದೆ. ಸೊ ದಿಸ್ ಈಸ್ ದ ಸ್ಕೀಮ್ ಆಫ್ Tier 1 ಎಕ್ಸಾಮಿನೇಷನ್. ಆ್ಯಂಡ್ ಇದೆಲ್ಲ ಮಾಡೋಕ್ಕೆ ನಿಮ್ಮ ಹತ್ರ 1 hour ಇರುತ್ತೆ. ಇಫ್ ಯು ಆರ್ ಲೈಕ್ PWD ಕ್ಯಾಂಡಿಡೇಟ್ ಆ್ಯಂಡ್ ಸ್ಕ್ರೈಬ್ ತೊಗೊಂಡಿದ್ರೆ ನಿಮಗೆ 80 minutes ಇರುತ್ತೆ. ದ್ಯಾಟ್ ಮೀನ್ಸ್ 20 minutes ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಇದಾದಮೇಲೆ Tier 1 ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಕನ್ನಡ, ಹಿಂದಿ ಆರ್ ಎನಿ ಲ್ಯಾಂಗ್ವೇಜ್ ಆಪ್ಟೆಡ್ ಬೈ ದ ಕ್ಯಾಂಡಿಡೇಟ್, ಅಂದರೆ ನೀವು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರಿಬೋದು. ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದರೆ ಕೆಲವೊಬ್ಬರಿಗೆಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಇರುತ್ತೆ, ನಾನು ಇಂಗ್ಲೀಷ್ ಅಷ್ಟು ಅರ್ಥ ಆಗಲ್ಲ ಅನ್ನೋ ಒಂದು ಫ್ಯಾಕ್ಟರಿಂದನೇ ನಾನು ಎಕ್ಸಾಮಿಂದ ಹಿಂದೆ ಉಳಿತಾ ಇದ್ದೀನಿ ಅನ್ನೋರು ಇರ್ತಾರಲ್ವ ಸ್ಟೂಡೆಂಟ್ಸ್, ಅಂಥವ್ರಿಗೆ ಇದೊಂದು ಒಳ್ಳೆ ಅಪಾರ್ಚುನಿಟಿ. ಬಿಕಾಸ್ ಕನ್ನಡದಲ್ಲೇ ನೀವು ಕ್ವಶನ್ ಓದಿ ಬರಿಬೇಕಾಗುತ್ತೆ. ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಥವಾ ಇಂಗ್ಲೀಷ್ ಕ್ವಶನ್ಸ್ಗೆ ಮಾತ್ರ ಎಲ್ಲಿ ನೆಸೆಸರಿ ಅಲ್ಲಿ ಇಂಗ್ಲೀಷಲ್ಲಿರುತ್ತೆ, ಬಾಕಿ ಎಲ್ಲ ಕನ್ನಡದಲ್ಲಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ನೋಡೋದಾದರೆ ಪ್ರತಿ ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸ್ ಇರುತ್ತಲ್ವ, ಹಾಗೆ ಪ್ರತಿ ತಪ್ಪ ಆನ್ಸರಿಗೆ ½ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಓಕೆ. ಸೊ ಇದನ್ನು ಕ್ಲಿಯರ್ ಆದಮೇಲೆ ಅಂಥವ್ರಿಗೆ Tier 2 ಆಫ್ ದ ಎಕ್ಸಾಮಿನೇಷನ್ ಇರುತ್ತೆ. Tier 2 ಅಲ್ಲೂ ಸೇಮ್ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಇಂಗ್ಲೀಷ್, ಜನರಲ್ ಅವೇರ್ನೆಸ್ ಜೊತೆಗೆ ಎಕ್ಸ್ಟ್ರಾ ಬರೋದೇನೆಂದರೆ ಕಂಪ್ಯೂಟರ್ ಅವೇರ್ನೆಸ್ ಮತ್ತು ವಾಟ್ ಇಟ್ ಈಸ್ ಸೆಕ್ಷನ್ 4ಅಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಓಕೆ. ಸ್ಕಿಲ್ ಟೆಸ್ಟ್ ಯಾರಿಗೆ ಅಂತಂದರೆ ಇಲ್ಲಿ ಪ್ಯಾರಾ 8.1 ಮೆನ್ಷನ್ ಮಾಡಿರೋರಿಗೆ ಮಾತ್ರ ಎಕ್ಸ್ಟ್ರಾ ಸ್ಕಿಲ್ ಟೆಸ್ಟ್ ಇರುತ್ತೆ ಫಾರ್ 15 minutes. ಅದು ಬಿಟ್ಟರೆ ಕಂಪ್ಯೂಟರ್ ಬಂದು ಎಕ್ಸ್ಟ್ರಾ ಇಲ್ಲಿ.
ಬಾಕಿ ಎಲ್ಲನೂ ಆಲ್ರೆಡಿ ನೀವು ಟೈರ್ 1 ಓದಿರ್ತೀರ. ಟೈರ್ 2 ಅಲ್ಲಿ ಜಸ್ಟ್ ಕಂಪ್ಯೂಟರ್ ನಾಲೆಜ್ ಮತ್ತು ಸ್ಕಿಲ್ ಟೆಸ್ಟ್ಗೆ ನೀವು ಎಕ್ಸ್ಟ್ರಾ ಪ್ರಿಪೇರ್ ಆಗಬೇಕಾಗತ್ತೆ. ಓಕೆ, ಸೊ ಇದಾದಮೇಲೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. ಟೈಪಿಂಗ್ ಅಂತಂದರೆ ನಿಮಗೆ ಒಂದು 2000 ವರ್ಡ್ಸ್ ಆರ್ ಸಮಥಿಂಗ್ ನಾವು ನೋಡೋಣ ನೆಕ್ಸ್ಟ್, ಅಷ್ಟು ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ಟೈಪ್ ಮಾಡಬೇಕು ಕಂಪ್ಯೂಟರಲ್ಲಿ. ಸೊ ನಿಮ್ಮ ಟೈಪಿಂಗ್ ಸ್ಪೀಡ್ ಮತ್ತು ಎಷ್ಟು ಎರರ್ ಫ್ರೀ ಆಗಿ ಟೈಪ್ ಮಾಡ್ತೀರಾ, ಎಷ್ಟು ಸ್ಪೀಡಾಗಿ ಟೈಪ್ ಮಾಡ್ತೀರಾ, ಅದೆಲ್ಲದ್ರ ಬೇಸ್ ಮೇಲೆ ಅದು ಕೂಡ ಕೌಂಟ್ ಆಗುತ್ತೆ. ಇವೆಲ್ಲನೂ ಬರೀ ಕಂಪ್ಯೂಟರ್ ಆಗಿರ್ಬೋದು, ಸ್ಕಿಲ್ ಟೆಸ್ಟ್ ಆಗಿರ್ಬೋದು, ಇವೆಲ್ಲ ಬಂದು ಕ್ವಾಲಿಫೈಯಿಂಗ್ ಇನ್ ನೇಚರ್, ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡೋಕ್ಕೇನು ತಗೊಳ್ಳಲ್ಲ. ಮೆರಿಟ್ ಬಂದು ನಿಮಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಇಂಗ್ಲೀಷ್, ಜನರಲ್ ಅವೇರ್ನೆಸ್ ಇದ್ರ ಬೇಸ್ ಮೇಲೇ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ ನಾವು ನೆಕ್ಸ್ಟ್ ಮತ್ತೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತಾ ಇದ್ದೀನಿ. ಸಿಲೆಬಸ್ ಕೂಡ ಇಲ್ಲಿ ಡೀಟೇಲ್ಡ್ ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಈಸಿ, ವೆರಿ ಈಸಿ ಸಿಲೆಬಸ್ ಇದೆ. ಇದನ್ನು ಕೂಡ ನಾನು ನೆಕ್ಸ್ಟ್ ಒಂದು ಡೀಟೇಲ್ಡ್ ವಿಡಿಯೋಲಿ ನಿಮಗೆ ಹೇಳಿ ಒಂದೊಂದೇ ಟಾಪಿಕ್ ಮೇಲೆ ಲೈಕ್ ಕ್ಲಾಸಸ್ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಸೀರೀಸ್. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಐ ಥಿಂಕ್ ದಿಸ್ ಈಸ್ ಇಟ್. ಸೊ ಎಕ್ಸಾಮ್ಗೆ ಅಪ್ಲೈ ಮಾಡಿ, ಬರೀ 100 ರೂಪೀಸ್ ಮಾತ್ರ ಇದೆ. ಸೊ ಎಕ್ಸಾಮ್ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಯಾರಿಗೆಲ್ಲ ಪ್ರಿಪೇರ್ ಆಗಬೇಕು ಅಂತ ಇದೆ, ಎಲ್ಲಿಂದ ಪ್ರಿಪೇರ್ ಆಗಬೇಕು ಗೊತ್ತಾಗ್ತಿಲ್ಲ, ಬುಕ್ ಸೋರ್ಸಸ್ ಗೊತ್ತಾಗ್ತಿಲ್ಲ, ಅಥವಾ ಕನ್ಫ್ಯೂಷನಲ್ಲಿದ್ದೀರಾ ಸ್ಟಾರ್ಟ್ ಮಾಡೋಕ್ಕೆ, ಲೈಕ್ 0ಇಂದ ಸ್ಟಾರ್ಟ್ ಮಾಡಬೇಕು, ಏನೋ ಗೈಡೆನ್ಸ್ ಬೇಕು ಅನ್ನೋರು 1-on-1 ಸೆಷನ್, ಗೈಡೆನ್ಸ್ ಸೆಷನ್ ಕೂಡ ನೀವು ಬುಕ್ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತಂದರೆ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್. ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನನಗೆ ಪರ್ಸ್ನಲ್ DM ಮಾಡಿ ನೀವು ನನ್ನ ಜೊತೆ ಮಾತಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು. ಸೊ ಇಷ್ಟನ್ನೆಲ್ಲ ಹೇಳ್ತಾ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರ ಹೆಚ್ಚಿನ ವಿಡಿಯೋ ಬೇಕಂದರೆ, ಎನಿ ಸ್ಪೆಸಿಫಿಕ್ ಕಂಟೆಂಟ್ ಬಗ್ಗೆ ವಿಡಿಯೋ ಬೇಕಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್.